ಅಲ್ಲಿ ನೋಡು ಬ್ರೋ, ಅಲ್ಲಿ ಕಾಣಿಸ್ತಿಲ್ಲ ನಿಮ್ಗೆ ನಡೆದಾಡತ್ತಾರ? ಹಾಯ್ ಹಾಯ್ ಗಾಯ್ಸ್, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಇವಾಗ ಒಂದು ವಿಡಿಯೋ ಮಾಡ್ಕೊಂಬಂದು ಸ್ಮಶಾನದಲ್ಲಿ, ಆ ಸ್ಮಶಾನದಲ್ಲಿ 1 kg ಮಟನ್ ತೊಗೊಂಡು, ಹಸಿ ಮಟನ್ ತೊಗೊಂಡೋಗಿ ಬಂದರೆ, ಬಟ್ ಅಲ್ಲಿ ಈ ಬಿರಿಯಾನಿ ತೊಗೊಂಡು, ಇವಾಗ ಬೇರೆ ವಿಡಿಯೋಗಳೆಲ್ಲ ನೋಡಿದ್ದೀನಿ, ಅಲ್ಲಿ ಮಟನ್ ಅಲ್ಲಿ ಸ್ಮಶಾನದಲ್ಲಿ ಹೋಗಿ ಬಿರಿಯಾನಿ ತಿನ್ನೋದು ಮತ್ತು ಅದು ತಿನ್ನೋದಿದೆಲ್ಲ. ಬಟ್ ನಾವು ಬೇರೆ ಇದೇ ಥರ ಇರಲಿ ಅಂದ್ಬಿಟ್ಟು ಮಟನ್ ತೊಗೊಂಡೋದ್ರೆ ಹಸಿದು ತೊಗೊಂಡೋಗಿದ್ದು. ಬಟ್ ಅಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಸ್ಮಶಾನದ ಹತ್ರ ಈ ಒಂದು kg ಮಟನ್ ಇಟ್ಟು ಕ್ಯಾಮ್ರಾನಲ್ಲೇ ಇಟ್ಬಿಟ್ಟು ಏನಾಗುತ್ತೆ ಅಂತ ನಾವು ನೋಡೋಣ ಅಂದ್ಬಿಟ್ಟು ಮ್ಯಾಕ್ಸಿಮಮ್ 5 ನಿಮಿಷ ಇಟ್ಬಿಟ್ಟು ಕ್ಯಾಮ್ರಾನಲ್ಲೇ ಇಟ್ಬಿಟ್ಟು ನಾವು ಈಚೆ ಹೋಗಿದ್ವಿ, ಸ್ಮಶಾನದ ಈಚೆ ಕಡೆ. ಇವಾಗ ನೋಡಿ ಟೈಮ್, ಇವಾಗ ಬರ್ತಾ ಇರೋದು ವೀಡಿಯೋ ಮಾಡಿಕೊಂಡು 1:54 ಆಗಿದೆ ಟೈಮು, 1:54. ಬಟ್ ಅಲ್ಲಿ ಎಂತ ಇದಾಗಿದೆ ಅಂದರೆ, ನಾವು ಬಂದು ಇವಾಗ ನಾವು ರಿವೈಂಡ್ ಮಾಡ್ಕೊಂಡು ನೋಡಿದ್ರೆ, ಇದ್ಕಿದ್ದಂಗೆ ನಾವು ಆ ಮಟನಲ್ಲಿ ಇದ್ದಿದ್ದು ಅದ್ರ ಪಾಡ್ಗೆ ಅದೇ ಪಾಸಾಗಿ ಅದು ಎಲ್ಲೂ ಹೋಯ್ತು ಅಂತಲೂ ಗೊತ್ತಾಗಿಲ್ಲ. ನಾವು ಅಕ್ಕಪಕ್ಕೆಲ್ಲ ಹುಡ್ಕಾಡಿದ್ರೆ ಗೊತ್ತಾಗೂ ಇಲ್ಲ. ನಾನು ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ, ಅದು ನೀವು ನೋಡ್ಬಿಟ್ಟು ನನಗೆ ಇದು ಏನಾಗಿದೆ ಅಂತ ನೀವು ಹೇಳಿ. ಇವಾಗ ಹೋಗ್ತಿರೋ ಜಾಗ ಹೆಂಗೆ ಗೊತ್ತಾ, ಇಷ್ಟು ದಿವಸ ನಾವು ಅಲ್ಲಿ ಇಲ್ಲಿ ಹೋಗ್ತಾಯಿದ್ರೆ, ಬಟ್ ಇವಾಗ ಹೋಗ್ತಿರೋ ಜಾಗ ಮಾತ್ರ ಸೈಕಾಗಿದೆ. ಮಟನ್ ಹಸಿ ಮಟನ್ನು. ಇವಾಗ ಹೋಗ್ತಿರೋ ಜಾಗ ಹೆಂಗೆ ಗೊತ್ತಾ, ಇಷ್ಟು ದಿವಸ ಅಲ್ಲಿ ಇಲ್ಲಿ ಹೋಗ್ತಾಯಿದ್ರಿ, ಬಟ್ ಇವಾಗ ಹೋಗ್ತಿರೋ ಜಾಗ ಮಾತ್ರ ಸೈಕಾಗಿದೆ. ಹಸಿ ಮಟನ್ನ ತೊಗೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ. ಬ್ರೋ, ಸ್ಮಶಾನ ಬನ್ನಿ, ಮುಂದೆ ಚೆನ್ನಾಗಿರುತ್ತೆ. ಕಾಣಿಸ್ತಾ ಇದೆಯಾ ಬ್ರೋ? ಬ್ರೋ ಇಲ್ಲಿ ನೋಡಿ, ಕೂತಾಕಿರೋ ಜಾಗಗಳು. ಬ್ರೋ ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ಬ್ರೋ ನಾವು ನಿಂತಿರೋದು ಸ್ಮಶಾನ ಇದ್ರ ಮೇಲೆ ಅಂತ ನೋಡಿ. ಇದು ಸ್ಮಶಾನ. ಇಲ್ಲಿ ಮಟನ್ ತೊಗೊಬಂದು ಇಲ್ಲಿಟ್ಟರೆ ಏನಾಗುತ್ತೆ ಏನು ಅಂತ ನೋಡೋಣ. ನನಗೂ ಗೊತ್ತಿಲ್ಲ, ತುಂಬ ವಿಡಿಯೋಗಳಲ್ಲಿ ನೋಡಿದ್ದೀನಿ, ಅದು ನಿಜ ಎಲ್ಲೋ ನನಗೂ ಗೊತ್ತಿಲ್ಲ, ಅದಕ್ಕೆ ತೊಗೊಬಂದಿದ್ದೀನಿ ಹಸಿ ಇದನ್ನ. ಬನ್ನಿ ಮುಂದೆ ನೋಡೋಣ. ಕಾಣಿಸ್ತಿದ್ಯಾ ಬ್ರೋ? ಬ್ರೋ ಇಲ್ಲಿ ನೋಡಿ, ಊತಾಕಿರೋ ಜಾಗ ಇದೆಲ್ಲ. ಇಲ್ಲಿ ಬನ್ನಿ, ಇಲ್ಲ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಮಡಕೆ, ಬಳೆಗಳು ಅದೆಲ್ಲ ತುಳಿಬೇಡ ಕಣ, ಬರೋ ಹಿಂದಕ್ಕೆ. ಅದೆಲ್ಲ ಏನೇನೋ ಶಾಸ್ತ್ರಗಳು ಏನೇನೋ ಮಾಡಿದವ್ರು. ಅಲ್ಲ ಬ್ರೋ, ಕಾಣಿಸ್ತಿದ್ಯಾ? ಬಳೆಗಳೆಲ್ಲ ಹೊಡೆದಾಕಿರೋದು ಕಾಣಿಸ್ತಾ ಇದೆ. ಇದೇನೋ ಹೆಣಗಳು. ಇಲ್ಲಿ ನೋಡಿ, ಸುಟ್ಟಿರೋದು ಕಾಣಿಸ್ತಿದ್ಯಾ? ಹೌದು. ಮೂಳೆ ತೋರಿಸ್ಬೇಕಾ? ಬೇಡಪ್ಪ ದೇವರು. ಬನ್ನಿ ಬ್ರೋ, ಅದ್ರಲ್ಲಿದೆ. ಬ್ರೋ ಬಾಯಿಲೆ ಮೂಳೆಗಳು ಕಾಣಿಸ್ತಿದ್ಯಾ? ನೋಡ್ರಿ, ಇಲ್ಲಿ ಸುತ್ತಿನ ಮೂಳೆಗಳು ಕಾಣಿಸ್ತಿದ್ಯಾ? ಇಲ್ಲೆಲ್ಲ ಎಲ್ಲ ಮೂಳೆಗಳು. ಇಲ್ಲಿ ಏನೋ ಇದೆ ಅಂತಾರೆ. ತುಂಬ ಜನ ಹೇಳ್ತಾರೆ ಇಲ್ಲಿ ಏನೇನೋ ಇದು ತಗೊಬಂದ್ರೆ ಏನೇನೋ ಇದಾಗುತ್ತೆ ಅಂತ. ನನಗೂ ಗೊತ್ತಿಲ್ಲ, ತಗೊಬಂದಿದ್ದೀನಿ. ಇಲ್ಲಿ ಯಾವುದಾದ್ರೂ ಗೋರಿ ಮೇಲೆ ಇಡೋಣ, ಏನಾಗುತ್ತೆ ಏನು ನೋಡೋಣ. ಸೌಂಡ್ ಕೇಳಿಸಿದ್ಯಾ ಬ್ರೇನು? ಏನು ಸೌಂಡ್? ಯಾರೋ ನಡ್ಕೊಂಡು ಬರತ್ತರ ಸೌಂಡ್ ಆಗ್ತದೆ. ನೀನು ನಡ್ಕೊಂಡು ಯಾವುದೋ ಸಮಾಧಿ ಮೇಲೆಲ್ಲ ಹೋಗ್ತಾ ಇದೀಯಾ? ಸೈಡಿಗೆ ಬಾ. ಇಲ್ಲ ಬನ್ನಿ, ಟೈಮ್ 1:30 ಆಗ್ಬಿಟ್ಟಿದೆ ನೋಡಿ. ಇಲ್ಲೆಲ್ಲ ಸುಟ್ಟಿರೋದು. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಬ್ರೋ, ಇಲ್ಲಿ ಏನು ಇಲ್ಲಿ ಏನು ತಲೆ ಬುಲ್ಡೇನಾ? ಯಾರೋ ನಡೆದಾಡೋ ಥರ ಸೌಂಡ್ ಆಗ್ತಿಲ್ಲ ಬ್ರೋ ಇಲ್ಲಿ. ಹೌದು, ಇಲ್ಲಿ ನೋಡು ಬ್ರೋ, ಇಲ್ಲಿ ನಿಮ್ಗೆ ಕಾಣಿಸ್ತಿಲ್ವಾ ಬಳೆಗಳೆಲ್ಲ? ಅದೆಲ್ಲ ಹತ್ರ ಏನಕ್ಕೆ ಹೋಯ್ತೀಯ? ಬರಲ್ಲ ಅದು. ಇಲ್ಲೆಲ್ಲ ನೋಡು ಬ್ರೋ, ಅದೆಲ್ಲ ಹೆಣ ಸುಟ್ಟಿರೋದು. ಅದು ಸುಟ್ಟಿರೋ ಜಾಗನ ಇದು. ಇವಾಗ ಅಲ್ಲಿ ಹೊಸ್ದಾಗಿ ಅಲ್ಲಿ ಯಾವುದೋ ಒಂದು ಸಮಾಧಿ ಇದೆಯಲ್ಲ, ಅದ್ರ ಮೇಲೆ ಚಿಕನ್ ಇಡು, ಏನಾಗುತ್ತೆ ನೋಡೋಣ ಬಾ. ಇಟ್ಬಿಟ್ಟು ಕ್ಯಾಮ್ರಾ ಇಟ್ಬಿಡೋಣ ಅಲ್ಲಿ.
ಬನ್ನಿ ಬನ್ನಿ ಏನಾಗುತ್ತೆ ಅಂತ ನೋಡೋಣ. ಬ್ರೋ ಆಕ್ಚುಲಿ ಈ ಮಟನ್ ತಂದಿವಲ್ಲ, ಈ ಸ್ಮಶಾನದಲ್ಲಿ ಇಡೋಣ. ನಾನು ಇರೋದು ಬೇಡ, ಕ್ಯಾಮ್ರಾ ಮಾತ್ರ ಇಡೋಣ, ಸರಿನಾ? ಸರಿ. ಒಂದು 2 ನಿಮಿಷ ಈಚೆ ಹೋಗ್ಬಿಟ್ಟು ಏನಾಗುತ್ತೆ ಏನು ಅಂತ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತಲ್ವಾ? ಹಾಂ, ಇಲ್ಲಿ ಇಡೋಣ, ಏನಾಗುತ್ತೆ ಮುಂದೆ ನೋಡೋಣ. ಏನಂತೀರಾ? ಸುಮ್ಮನೆ ಅಲ್ಲೇ ಎಲ್ಲ ಒಂದು ಸೈಡಲ್ಲಿ ಇಡೋ ಸಾಕು. ಬ್ರೋ ಇಲ್ಲಿ ಇಡ್ತಾ ಇದ್ದೀನಿ ನೋಡ್ರಿ. ಹಾಂ ಬ್ರೋ ಕ್ಯಾಮ್ರಾ ಇಲ್ಲೇ ಇಟ್ಬಿಡ್ರಿ. ಕ್ಯಾಮ್ರಾ ಇಲ್ಲೇ ಇಟ್ಬಿಟ್ಟು ಅದಕ್ಕೆ ಕಾಣಂಗೆ ಇಟ್ಬಿಡೋಣ ಅಷ್ಟೇ. ಕಾಣಿಸ್ತಿದೆಯಲ್ಲ ಬ್ರೋ? ಕಾಣಿಸ್ತೈತಲ್ಲ. ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಸರಿ, ಹೊರಡೋಣ. ಬನ್ನಿ ಬನ್ನಿ, ಒಂದು 2 ನಿಮಿಷ ಬಿಟ್ಬಿಟ್ಟು ಬರೋಣ, ಏನಾಗುತ್ತೆ ಏನು ನೋಡೋಣ. ಬನ್ನಿ ಹೋಣ, ಬನ್ನಿ ಹೋಣ. ಇಲ್ಲಿ ಇಟ್ಟಿದ್ದೇನಾಯ್ತು ಬ್ರೋ ಕವರ್? ಇಲ್ಲಿ ಕವರ್ ಇಟ್ಟಿದ್ರಲ್ಲಿ ಏನಾಯ್ತು ಬ್ರೋ? ಇಲ್ಲಿ ಕ್ಯಾಮ್ರಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೀರ. ಏಯ್ ಇಲ್ಲೇ ತಾನೇ ಇಟ್ಟಿದ್ದು ನಾವು. ಇರಂಗೆ ಒಂದು ನಿಮಿಷ ಕ್ಯಾಮ್ರಾ ಎತ್ಕೊಂತೀನಿ. ಎತ್ಕೊಂಡು ನೋಡ, ನೋಡಿ ಒಂದ್ಸತಿ ಏನಾಗಿದೆ ಅಂತ. ಇಲ್ಲಿ ಕವರ್ ಇಟ್ಟಿದ್ರಲ್ಲಿ ಏನಾಯ್ತು ನೋಡ್ರಿ, ಒಂದ್ಸತಿ ರಿವೈಂಡ್ ಮಾಡ್ರಿ. ರಿವೈಂಡ್ ಮಾಡಿ ನೋಡು ಬ್ರೋ. ಇರೋ ಇಲ್ಲೇ ತಾನೇ ಇಟ್ಟಿದ್ದು ನಾವು. ಈ ಕಡೆ ಆ ಕಡೆ ಎಲ್ಲ ನಾನು ಹೋಗಿರುತ್ತೇನೋ. ಏಯ್ ಹೆಂಗ್ ಬ್ರೋ ಹೋಗ್ಬಿಡುತ್ತೆ 1 kg? ಆಚೆ ಕಡೆ ಹೋಗಿ ನೋಡೋಣ ಬಾ ಮಗ, ಹೋಲಿ. ಏಯ್ ಬಾ ಒಂದ್ಸತಿ ಈಚೆ ಕಡೆ ಬಿಟ್ಟು ರಿವೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ಏನೋ ಸೌಂಡ್ ಆಗ್ತಾಯಿದೆ. ಬ್ರೋ ಅಲ್ಲಿ ಯಾರೋ ಓದಂಗೆ ಆಗ್ತಿಲ್ವ ಅಲ್ಲಿ? ಎಲ್ಲಿ? ಏಯ್ ಅಲ್ಲಿ ನೋಡು ಬ್ರೋ, ಕಡೆ ಯಾರು ನಡೆದಾಡತ್ತಾರ. ಈ ಸೈಡ್ ಬಾ ಬ್ರೋ. ಏಯ್ ಎಲ್ಲಿ ನೋಡು ಬ್ರೋ, ಅಲ್ಲಿ ಎಲ್ಲು? ಅಲ್ಲಿ ನೋಡು ಬ್ರೋ, ಅಲ್ಲಿ ಕಾಣಿಸಲ್ವ ನಿಮ್ಗೆ ನಡೆದಾಡತ್ತಾರ? ಹಾಯ್ ಆಚೆ ಕಡೆ ಹೋಗಿ ನೋಡೋಣ ಬಾ ಮಗ, ಹೋಲಿ. ಏಯ್ ಬಾ ಒಂದ್ಸತಿ ಈಚೆ ಕಡೆ ಬಿಟ್ಟು ರಿವೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ಏನೋ ಸೌಂಡ್ ಆಗ್ತಾಯಿದೆ. ಬನ್ನಿ ಬ್ರೋ ಬನ್ನಿ. ಇದು ಆ್ಯಕ್ಚುಲಿ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ, ಇದು ಹೆಂಗೆ ಅಂದರೆ ನಾವು ಯಾವುದು ಗಿಮಿಕ್ ಇಲ್ಲ ಏನಿಲ್ಲ, ಇಬ್ಬರೇ ಹೋಗಿರೋದು. ಅದು ಇಬ್ಬರು ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಇಟ್ಟು ನಾವು ಅಂದ್ಕೊಂಡಿದ್ದಿಲ್ಲ ಈ ಥರ ಆಗುತ್ತೆ, ಈ ಥರ ಎಕ್ಸ್ಪೆಕ್ಟೇಷನು ಇಲ್ಲ. ಏನೋ ಎಲ್ಲ ಇರ್ಬೋದೇನೋ, ನಾವು ಬಿರಿಯಾನಿ ಪ್ಲಾನೇ ಇದ್ದಿದ್ದು, ಅದೆಲ್ಲ ನಾರ್ಮಲ್ ಮಾಡ್ತಾರಲ್ಲ ಅಂದ್ಬಿಟ್ಟು ನಾವು ಹಸಿದು ಮಟನ್ ತೊಗೊಂಡೋಗಿ ಇಟ್ಟಿದ್ದು. ಬಟ್ ಈ ವಿಡಿಯೋ ನೋಡಿದ್ಮೇಲೆ ನನಗೆ ಶಾಕ್ ಆಗೋಯ್ತಿದ್ದು. ಏನಿದು ನಿಜನಾ ಸುಳ್ಳ ಏನು ಅಂತ ನಂಬೋಕ್ಕೂ ಆಗಲ್ಲ. ಬಟ್ ಇದು ನಿಜ. ಆ್ಯಕ್ಚುಲಿ ಹೆಂಗೆ ಅಂದರೆ ನಮಗೇನೆ ಭಯ ಆಯಿತು. ಒಂದು 2 ನಿಮಿಷ ನಾವು ಏನಕ್ಕೆ ಹೋದ್ರಿ ಅಂತ ನಮಗೆ ಅನಿಸ್ತು. ಬಟ್ ಇವಾಗ 1:50 ನಾವು ಬಂದಿದ್ದನ್ನು ಬೈದಲ್ಲೇ ಬಂದ್ರಿ. ನಾವು ಬಂದು ರಿವೈಂಡ್ ಮಾಡ್ಕೊಂಡು ನೋಡ್ಬಿಟ್ಟು ಸಾಕಲ್ಲಿದ್ದರೆ ಇನ್ನೇನಾದರೂ ತೊಂದರೆ ಆಗುತ್ತೇನೋ, ಏನಕ್ಕೆ ಬೇಕು ಅಂದ್ಬಿಟ್ಟು ನಾವು ಸುಮ್ಮನೆ ಮನೆ ಹತ್ರ ಎಲ್ಲ ಏನಕ್ಕೆ ಅಂದ್ಬಿಟ್ಟು ಬಂದಿರೋದು. ಅಲ್ಲಿ ಹೆಂಗೆ ಅಂದರೆ ನನಗೆ ಈಗಲೂ ನಂಬೋಕ್ಕಾಗ್ತಿಲ್ಲ. ಅದು ಮಟನ್ 1 kg ಮಟನ್ನು ಯಾರಾದರೂ ಎಳೆಯೋಕ್ಕಾಗುತ್ತಾ?
ಆಟೋಮೆಟಿಕ್ಕಾಗಿ ಪಾಸ್ ಆಗಿದೆ ಅದು. ಅದು ಹೆಂಗಿದೆ ಅಂದರೆ ನೋಡೋದಕ್ಕೆ ನರ್ವಸ್ ಆಗುತ್ತೆ. ಬಟ್ ನೀವು ನಿಮಗೆ ಪೂರ್ತಿ ಬಿಡಬೇಕು ಅಂದರೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಸತಿ ಹಾಕ್ತೀನಿ ನೋಡಿ. ಇಲ್ಲಾಗಿರೋದೆಲ್ಲ 100% ನಿಜನೇ. ಯಾರಿಲ್ಲ, ಬರೀ ಕ್ಯಾಮ್ರಾ ಅದು ಅಷ್ಟೇ ಇರೋದು, ಇನ್ನೇನು ಇಲ್ಲ. ಅದು ಹೆಂಗೆ ಪಾಸ್ ಆಯಿತು ಏನು, ನಾನು ಮತ್ತು ನಮ್ಮ ಕೊಲೆಗೆ ಬರತ್ತಾ ಇರೋದು, ಅವರು ಇಬ್ಬರು ಈಚೆ ಹೋಗಿದ್ರೆ. ಬಟ್ ಹೆಂಗೆ ಅಂದರೆ ಅದ್ರ ಪಾಡ್ಗದೆ ಹೆಂಗೆ ಪಾಸ್ ಆಗ್ತಾಯಿದೆ ಅಂತ ನೋಡಿದ್ರೆ ನಮ್ಗೆ ಈಗಲೂ ಅನಿಸುತ್ತೆ ಅದು ನಿಜನಾ ಸುಳ್ಳ, ನಮ್ಗೆ ಈಗಲೂ ಗೊತ್ತಾಗ್ತಿಲ್ಲ. ಅದು ಹೆಂಗೆ ಅಂತಂದರೆ ಸುಮ್ಮನೆ 1 kg ನಾವೇ 1 kg ಎತ್ತೋದಕ್ಕೆ ಮಗು ಕೈಲೇ ಆಗಲ್ಲ. ಅದು ಹೆಂಗೆ ಪಾಸ್ ಆಗಿದೆ ಅಂದರೆ ಅಲ್ಲಿ ಏನೂ ಇಲ್ಲ. ನಾವೇ ಒಂದು ಕ್ಷಣ ಗಾಬರಿ ಆಗೋದ್ರೆ ಅದು ನೋಡ್ಬಿಟ್ಟು. ಆ್ಯಕ್ಚುಲಿ ಅಲ್ಲಿ ಮಟನ್ ಇಕ್ಕಿದ್ರಲ್ಲ, ಅದು ಹೋಯ್ತಲ್ಲ ಆ ಕಡೆ ನಾವು ತುಂಬ ಸ್ಮಶಾನ ಫುಲ್ ಹುಡ್ಕಿದ್ದೀವಿ. ಅಟ್ಲೀಸ್ಟ್ ಆ ಕವರ್ ಚೂರಾದರೂ ಸಿಗ್ಬೇಕಲ್ವಾ, ಆ ಕವರ್ ಹೋಗಲಿ, ಮಾಂಸ ಬೇಡ, ಕವರಾದರೂ ಸಿಗ್ಬೇಕಲ್ವಾ. ಕವರು ಇಲ್ಲ, ಮಾಂಸನೂ ಇಲ್ಲ. ಆ ಸ್ಮಶಾನ ಫುಲ್ಲು ಒಂದು ರೌಂಡ್ ಹೊಡೆದಿದ್ದೀವಿ. ಅಲ್ಲಿ ಏನಾಯಿತು ಇದೆಯಾ, ಏನಾಯಿತು ಎಲ್ಲಿ ಅಂದ್ಬಿಟ್ಟು ಆ ಕಡೆ ನಾವು ಗೋರಿ ಮೇಲೆಲ್ಲ ನಡೆದ್ಬಿಟ್ಟಿದ್ದೀವಿ. ಅದು ಏನಾಗುತ್ತೋ ಏನೋ ನಮಗೂ ಗೊತ್ತಿಲ್ಲ. ಅಲ್ಲಿ ಗೋರಿ ಇದೆ ಅಂತಲೂ ನಮ್ಗೆ ಗೊತ್ತಿಲ್ಲ. ಗೋರಿ ಮೇಲೆ ನಡ್ಕೊಂಡೆಲ್ಲ ತಿರುಗಾಡಿದ್ದೀವಿ ನಾವು. ತುಂಬ ಬಳೆಗಳು, ಈ ಮೂಳೆಗಳೆಲ್ಲ ಇದೆ. ಅದೆಲ್ಲ ನೋಡ್ತಾ ಇದ್ರೆ ಇದೇನು ಇವಾಗ ಸುಟ್ಟಿರೋ ಅಂಥ ಮೂಳೆಗಳನ್ನು ನೋಡ್ಕೊಂಬಂದಿದ್ದೀವಿ. ಒಂದೇ ಒಂದು ಮಾಂಸದ ಚೂರು ಸಿಕ್ಕಿಲ್ಲ, ಆ ಕವರು ಸಿಕ್ಕಿಲ್ಲ. ಅದೆಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಅದು ಆಶ್ಚರ್ಯನೇ ಆಗೋಯ್ತು ನಮಗೆ. ನಾವೇನು ಅಂದ್ಕೊಂಡ್ರೆ ಅಲ್ಲಿ ಯಾವುದೋ ನಾಯಿಗೆ ಬಂದು ಎಳ್ಕೊಂಡೋಗಿರ್ಬೋದೇನೋ ಅಂತ ಅಂದ್ಕೊಂಡ್ರೆ, ಬಟ್ ಅಲ್ಲಿ ಯಾವ ನಾಯಿನೂ ಇಲ್ಲ, ಯಾವುದೂ ಇಲ್ಲ. ಈ ವಿಡಿಯೋ ನೋಡಿದ್ಮೇಲೆ ಅನಿಸ್ತು, ಇವಾಗ ನೋಡೋ ಜನಗಳಿಗೆ ನಾನು ನೋಡ್ತಾ ಇರ್ತೀನಲ್ಲ ವಿಡಿಯೋಗಳನ್ನ, ಏನೋ ಹಗ್ಗ ಹಾಕ್ಕೊಂಡು ಎಳಿತಾರೆ ಅದು ಅಂದ್ಕೊಂಡೆ. ಬಟ್ ರಿಯಲಿಸ್ಟಿಕ್ಕಾಗಿ ಇರೋದು ನನಗೆ ಕನ್ಫರ್ಮ್ ಆಗಿದೆ. ಅದು 1 kg ಮಾಂಸ ದಾರ ಕಟ್ಟಿ ಎಳೆಯೋಕ್ಕೂ ಆಗಲ್ಲ, ಆ ಥರ ಇದೆ ಅದು. ಅಂಥದ್ರಲ್ಲಿ ಅದು ಎಲ್ಲೋಯ್ತು, ಯಾವ ನಾಯಿನೂ ಇಲ್ಲ, ಯಾರೂ ಇಲ್ಲ, ಇರೋದಿಬ್ಬರೇ. ಅಲ್ಲಿ ಬರೀ ಅಕ್ಕಪಕ್ಕ ಎಲ್ಲ ಬರೀ ನಡೆದಿರೋದು ಅದು ಇದು ಸೌಂಡ್ ಆಗಿದೆ. ಯಾರೋ ನಡ್ಕೊಂಬರ್ತಾ ಇರೋದು ಏನೋ ಅದೆಲ್ಲ ಸೌಂಡ್ ಆಗಿದೆ. ನಾವೇನೋ ಸುಮ್ಮನೆ ಏನೋ ಅನ್ಕೊಂಡು ನಾವು ಸುಮ್ಮನೆ ಆಗೋದ್ರೆ. ಬಟ್ ಈ ಕ್ಯಾಮ್ರಾ ಇಟ್ಟು ಅದಾದ್ಮೇಲೆ ರಿವೈಂಡ್ ಮಾಡಿ ನೋಡಿದ್ರಲ್ಲ, ಒಳ್ಳೆ ಟ್ವಿಸ್ಟ್ ಇದೆ ರೀ. ನೋಡಬೇಕು ಈ ವಿಡಿಯೋನ. ಒಳ್ಳೆ ಒರಿಜಿನಲ್ ಆಗಿ ಬಂದಿದೆ, ಯಾವುದೊಂದು ಗಿಮಿಕ್ ಇಲ್ಲ, ಏನಿಲ್ಲ. ಆಟೋಮೆಟಿಕ್ಕಾಗಿ ಹೆಂಗೆ ಪಾಸ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. 1 kg ಮಾಂಸದಲ್ಲಿ 1 ಪೀಸು ಸಿಕ್ಕಿಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೊಬೇಕು ಅಲ್ಲಿ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಏನೋ ಸುಮ್ಮನೆ ತಮಾಷೆಗೆ ಅಂತಲೇ ಅಂದ್ಕೊಂಡು ಹೋಗಿದ್ದೆ, ಏನಿರಲ್ಲ, ಇವ್ರು ವಿಡಿಯೋ ಮಾಡ್ತಾರೆ, ನಾವು ಮಾಡೋಣ, ಬಟ್ ಸಪ್ರೇಟ್ ಒಂಥರ ಡಿಫ್ರೆಂಟ್ ಇರಲಿ ಅಂದ್ಬಿಟ್ಟು ನಾವು ತೊಗೊಂಡೋಗಿ ಅಲ್ಲಿ ಇಕ್ಕಿದ್ದು ಮಾಂಸನ. ಬಟ್ ನಾವು ಅಲ್ಲಿ ಇದ್ದಿಲ್ಲ, ಅಲ್ಲಿ ಇಟ್ಬಿಟ್ಟು ಕ್ಯಾಮ್ರಾನು ಇಟ್ಬಿಟ್ಟು ನಾವಿಬ್ಬರು ಸ್ಮಶಾನದಿಂದ ಈಚೆ ಕಡೆ ಬಂದಿದ್ರೆ ಒಂದು 5 ನಿಮಿಷ ಬಿಟ್ಟು ನೋಡೋಣ ಏನಾಗುತ್ತೆ, ಅದೇನು ಚೆನ್ನಾಗಿದೆಯೋ, ಅದು ವಿಡಿಯೋ ಕರೆಕ್ಟಾಗಿದೆಯಾ ಇಲ್ಲ ನಾಯಿ ಏನು ನಿಜನಾ ಸುಳ್ಳ ಗೊತ್ತಾಗುತ್ತಲ್ವ ಅಂದ್ಬಿಟ್ಟು ಹೋಗಿದ್ದಷ್ಟೇ. ಬಟ್ ಓದಾದ್ಮೇಲೆ ಗೊತ್ತಾಯ್ತಲ್ವಾ, ಪರ್ಫೆಕ್ಟಾಗಿ ಬಂದಿದೆ. 100% ಆಗೂ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ. ಯಾರೋ ಅಲ್ಲಿ ನಾವು ಅವ್ರ ಜಾಗಕ್ಕೆ ಹೋಗಿದ್ದು ತಪ್ಪ ಆ್ಯಕ್ಚುಲಿ, ಬಟ್ ಅಲ್ಲಿದೆ ಯಾರೋ ಓಡಾಡೋದು ಎಲ್ಲ ನಮಗೂ ಅನಿಸಿದೆ. ಅಲ್ಲಿ ಬ್ಲ್ಯಾಕ್ಗೆ ನಮಗೂ ಬ್ಲ್ಯಾಕ್ ತಿರ್ಗಾಡೋದೆಲ್ಲ ನಮಗೂ ಕಾಣಿಸಿದೆ. ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ ವಿಡಿಯೋದಲ್ಲಿ, ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಬಟ್ ಇಲ್ಲಿ 100% ಹೇಳ್ತೀನಿ, ಅಲ್ಲಿ ದೆವ್ವ ಇದ್ದೇ ಇದೆ. ನಾವು ಬೇರೆ ವಿಡಿಯೋತ್ತಲ್ಲ ನಾವು ತಮಾಷೆ ಅಂತ ಹೋಗಿದ್ದು, ರಿಯಲ್ ಆಗಿದೆ. ನೋಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಲ್ಲ ವಿಡಿಯೋನ, ನಿಮಗೆ ಅನಿಸುತ್ತೆ ಇದೆಯಾ ಇಲ್ವಂತ ನೀವೇ ನೋಡಿ. ಈಗೊಂದು ಸ್ವಲ್ಪ ತುಣುಕು ಬಿಟ್ಟಿದ್ದೀವಿ ಅಷ್ಟೇ. ಇವಾಗ ಪೂರ್ತಿ ವಿಡಿಯೋ ಬೇಕು ಅಂದರೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ, ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.